ನಮಸ್ಕಾರ ಸ್ನೇಹಿತರೆ, ನಾಳೆ ಡಿಸೆಂಬರ್ 31 ಮಂಗಳವಾರ. ನಾಳೆಯಿಂದ ಮುಂದಿನ 15 ವರ್ಷ ಈ 8 ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಿದ್ದು ನಿಮ್ಮ ಬದುಕು ಬಂಗಾರವಾಗಲಿದೆ. ಚಾಮುಂಡೇಶ್ವರಿ ದೇವಿಯ ಕೃಪಕಟಾಕ್ಷವನ್ನ ನೀವು ಪಡೆದುಕೊಳ್ತಾ ಇದ್ದೀರಾ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ತಾಯಿ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಹೌದು, ಈ ಡಿಸೆಂಬರ್ 31 ಮಂಗಳವಾರ ಮುಗಿದು ಮುಂದಿನ 15 ವರ್ಷ ಈ 8 ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಿರೋದ್ರ ಜೊತೆಗೆ ಚಾಮುಂಡೇಶ್ವರಿ ದೇವಿಯ ಕೃಪೆ ಇರೋದ್ರಿಂದ ನಿಮ್ಮ ಬದುಕು ಬಂಗಾರವಾಗಿದೆ. ಈ 8 ರಾಶಿಯವರಿಗೂ ಕೂಡ ಅದೃಷ್ಟದ ಸುರಿಮಳೆಯೇ ಸುರಿಯುತ್ತೆ ಅಂತ ಹೇಳಲಾಗ್ತಾ ಇತ್ತು. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಗಜಕೇಸರಿ ಯೋಗದಿಂದ ಅದೃಷ್ಟವನ್ನ ಪಡೆದುಕೊಳ್ತಾರೆ. ಇನ್ನು ಈ ರಾಶಿಯವರಿಗೆ ಜಬರ್ದಸ್ತ್ ಲಾಭ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ. ಜೊತೆಗೆ ಈ ರಾಶಿಯವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಇರೋದ್ರಿಂದ ಒಂದು ರೀತಿಯ ಯಶಸ್ವಿ ಜೀವನವನ್ನೇ ನಡೆಸ್ತಾರೆ. ಅದೃಷ್ಟ ಕೈ ಹಿಡಿಯುತ್ತೆ. ಜೊತೆಗೆ ಈ ರಾಶಿಯವರು ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರಗತಿಯ ಹಾದಿಯನ್ನ ಕಾಣ್ತಾರೆ. ಪೂರ್ತಿ ಗೆಲುವಿನೊಂದಿಗೆ ನಲಿವಿನೊಂದಿಗೆ ಜೀವನವನ್ನ ಇವರು ಸಾಗಿಸ್ತಾರೆ. ಕೆಲಸದಲ್ಲಿ ಅದೃಷ್ಟ ಕೈ ಹಿಡಿಯೋದ್ರಿಂದ ನಿಮ್ಮ ಎಲ್ಲಾ ಕನಸುಗಳು ಕೂಡ ಈಡೇರುತ್ತೆ. ಮನದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಆಸೆ ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ಈಡೇರಿಸ್ಕೊಳ್ಬಹುದು. ಹೊಸ ಕೆಲಸ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಆರಂಭಿಸಿ, ಇದು ಸುಸಂದರ್ಭ. ಹೊಸ ಮನೆ ನಿರ್ಮಾಣ ಅಥವಾ ಹೊಸ ಖರೀದಿಯ ಭಾಗ್ಯ ನಿಮ್ಗೆ ಒಲಿದು ಬರ್ತಾ ಇದೆ. ಎಲ್ಲಿಯವರೆಗೂ ಸೋಲಿನಿಂದ ಕಂಗೆಟ್ಟಿದ್ದ ನಿಮ್ಗೆ ಈ ಒಂದು ಸಮಯ ಅದೃಷ್ಟ ಹಾಗೂ ಯಶಸ್ಸನ್ನ ತಂದುಕೊಡುತ್ತೆ. ಅತ್ಯಂತ ಉನ್ನತ ಸ್ಥಾನಕ್ಕೆ ಏರ್ತೀರಾ. ಇಷ್ಟು ಕಾಲದ ಶ್ರಮಕ್ಕೆ ಇನ್ಮುಂದೆ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ಆರ್ಥಿಕ ಜೀವನ ಸದೃಢವಾಗೋದ್ರ ಜೊತೆಗೆ ನಿಮ್ಮ ನೆಮ್ಮದಿ ಹೆಚ್ಚಿಗೆ ಆಗತ್ತೆ. ಇನ್ನು ಈ ರಾಶಿಯವರು ಮಾಡ್ತಕ್ಕಂಥ ಹೂಡಿಕೆಯ ಲಾಭವನ್ನ ಇನ್ನು ಮುಂದೆ ಇವರು ಕಾಣ್ತಾ ಹೋಗಬಹುದು. ಯಾಕಂತ ಅಂದ್ರೆ ಇದು ನಿಮ್ಗೆ ಗೋಲ್ಡನ್ ಟೈಮ್ ಆಗಿರೋದ್ರಿಂದ ಮುಂದಿನ 15 ವರ್ಷಗಳು ನಿಮ್ಮ ಬದುಕು ಬಂಗಾರವಾಗ್ತಕ್ಕಂಥ ವರ್ಷಗಳು. ನಿಮ್ಗೆ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ನೀವು ತಾಯಿ ಚಾಮುಂಡೇಶ್ವರಿ ದೇವಿಗೆ ಕೈ ಮುಗಿದು ಭಕ್ತಿಯಿಂದ ನಿಮ್ಮ ಮನದಲ್ಲಿನ ಇಷ್ಟಾರ್ಥಗಳನ್ನ ಹೇಳ್ಕೊಂಡು ನೀವು ಆ ಕೆಲಸವನ್ನ ಆರಂಭ ಮಾಡಿದ್ದೇ ಆದಲ್ಲಿ ಎಲ್ಲ ಕೆಲಸದಲ್ಲೂ ಕೂಡ ಜಯ ಅನ್ನೋದು ಸಿಗುತ್ತೆ. ಅಲ್ಲದೆ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ನೀವು ಇಷ್ಟು ದಿನ ಚಿಂತನೆಯನ್ನ ನಡೆಸಿದ್ರೆ ಖಂಡಿತವಾಗಿಯೂ ಅದನ್ನ ಇನ್ಮುಂದೆ ಬಿಟ್ಬಿಡ್ಬೇಕಾಗತ್ತೆ. ಯಾಕಂತಂದ್ರೆ ಮಾನಸಿಕ ಆರೋಗ್ಯ ಸದೃಢವಾಗ್ತಾ ಹೋಗುತ್ತೆ. ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಪ್ರಯಾಣಿಸಬೇಕಾದ ಅವಶ್ಯಕತೆ ಬರಬಹುದು. ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿದೆ. ಹೀಗಾಗಿ ನೀವು ವೃತ್ತಿ ಜೀವನ, ಪ್ರೀತಿ, ಕುಟುಂಬ, ಹಣದ ವಿಷಯ ಎಲ್ಲದರಲ್ಲೂ ಕೂಡ ಒಳ್ಳೆಯ ಸುದ್ದಿಗಳನ್ನ ಪಡಿತೀರಾ. ಸಂತಸದಾಯಕ ಜೀವನ ನಿಮ್ಮದಾಗುತ್ತೆ. ಇನ್ನು ಈ ರಾಶಿಯವರಿಗೆ ಸಾಲ ತೀರಿಸುವ ಬಗ್ಗೆ ಯೋಚನೆ ಏನಾದ್ರೂ ಇದ್ದರೆ ಆದಷ್ಟು ನೀವು ಖರ್ಚುಗಳನ್ನ ಕಡಿಮೆ ಮಾಡಿಕೊಂಡ್ರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸಾಲಗಳು ಕೂಡ ತೀರಿ ಹೋಗುತ್ತೆ. ವಿವಾಹಿತ ಜೋಡಿಗಳು ಉತ್ತಮ ಸಮಯವನ್ನ ಕಳೀತಾರೆ. ಜೊತೆಗೆ ಕೆಲವು ಒಂಟಿ ಜನರು ತಮ್ಮ ಪ್ರೀತಿಯನ್ನ ಪೂರೈಸಲು ಸಾಧ್ಯವಾದ ಸಂದರ್ಭ ಇದಾಗಿದ್ದು ಹೊಸ ಆದಾಯದ ಮೂಲಗಳನ್ನ ಹುಡುಕ್ತಾ ಇದ್ರೆ ನಿಮ್ಮ ಖರ್ಚು ವೆಚ್ಚಗಳ ಮೇಲೆ ನೀವು ಕಣ್ಣಿಡುವ ಅವಶ್ಯಕತೆ ಇದೆ. ಸಕಾರಾತ್ಮಕ ಶಕ್ತಿಯಿಂದ ನಿಮ್ಮ ಮನೆಯಲ್ಲಿ ಉತ್ತಮ ವಾತಾವರಣ ತುಂಬಿಕೊಳ್ಳುತ್ತೆ. ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ 8 ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ, ಧನುರ್ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಮೇಷ ರಾಶಿ, ಕನ್ಯಾ ರಾಶಿ, ಸಿಂಹ ರಾಶಿ, ಕೊನೆಯದಾಗಿ ವೃಶ್ಚಿಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಾಯಿ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.